ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಆಶ್ರಮ, ಭವಿಷ್ಯಲಿಂಗ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ದೇಹವೇ ದೇವಾಲಯ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಸಂತ ಕಬೀರದಾಸರು ತಮ್ಮ ಒಂದು ಗೀತೆಯಲ್ಲಿ ಹೇಳುತ್ತಾರೆ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ಗುಡಿ ಮಸೀದಿಯಲ್ಲಿಲ್ಲ, ಕಾಶಿ ಕೈಲಾಸದಲ್ಲಿ ಇಲ್ಲ, ದ್ವಾರಕೆ ಅಯೋಧ್ಯೆಯಲ್ಲಿ ಇಲ್ಲ, ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ದೊರೆಯುವೆ ನಾನು, ಶ್ರದ್ಧೆ ಎಲ್ಲಿದೆಯೋ ಅಲ್ಲಿ ದೊರೆಯುವೆ ನಾನು, ನನಗಾಗಿ ಹುಡುಕಿದರೆ ದೊರೆವೆ ನಾನು. ಹೀಗೆ ಭಗವಂತನನ್ನು ಕಾಣಲು ನಾವು ಗುಡಿ ಗುಂಡಾರಗಳನ್ನು, ಗಿರಿ ಕಂದರವನ್ನು, ತೀರ್ಥಕ್ಷೇತ್ರ, ದೇವಾಲಯ, ಪರ್ವತ, ಬೆಟ್ಟ, ಗುಡ್ಡ, ದೇವಸ್ಥಾನಗಳಿಗೆ ಅಲೆದಾಡುತ್ತೇವೆ. ಆದರೆ ಯಾರಿಗೂ ಭಗವಂತ ಸ್ಥಳದಲ್ಲಿಯೇ ಇದ್ದೇನೆ ಎಂದು ಪ್ರಕಟಿಸಿಗೊಳಿಸುವುದಿಲ್ಲ. ಇಂಥಲ್ಲೇ ಇರುತ್ತೇನೆ ಎಂದು ಯಾರಿಗೂ ಹೇಳುವುದಿಲ್ಲ. ನಿಜವಾದ ಅರ್ಥದಲ್ಲಿ ಆ ಶಿವನು ನಮ್ಮಲ್ಲಿಯೇ ಇದ್ದಾನೆ. ಇಂತಹ ಸತ್ಯಾಂಶವನ್ನು ನಾವು ಅರಿತುಕೊಳ್ಳಬೇಕು. ನಮ್ಮ ದೇಹವನ್ನು ಡಸ್ಟ್ಬಿನ್ ಮಾಡದೆ ಅದನ್ನು ದೇವಾಲಯವೆಂದು ಸತ್ಯ, ನಿಷ್ಠೆ, ಪರಿಶುದ್ಧತೆಯಿಂದ, ನಿಸ್ವಾರ್ಥತೆಯಿಂದಾಗ ಪ್ರತಿಯೊಬ್ಬನು ಬ್ರಹ್ಮಚರ್ಯನ್ನು ಪಾಲಿಸಿದಾಗ ಎಲ್ಲಿ ಶ್ರದ್ಧೆ ಇರುತ್ತದೆ ಅಲ್ಲಿ ಭಗವಂತ ಇರುತ್ತಾನೆ. ಆಗ ನಮ್ಮ ದೇಹವೇ ದೇವಾಲಯವಾಗುತ್ತದೆ. ಮೊದಲು ನಮ್ಮನ್ನು ನಾವು ನಂಬಿಕೆ ಇಟ್ಟುಕೊಳ್ಳಬೇಕು. ಆಗ ನಮ್ಮ ಜೀವನಕ್ಕೆ ಸಾರ್ಥಕತೆ ಬರುತ್ತದೆ. ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು. ಹೀಗಾಗಿ ಪರಿಪೂರ್ಣತೆಯನ್ನು ಸಾಧಿಸಬೇಕಾದರೆ ನಾವು ಆ ಗುರುವಿನ ಮೇಲೆ ಭಕ್ತಿ, ಶ್ರದ್ಧೆ, ನಿಷ್ಠೆ ಇಡಬೇಕು. ಎಲ್ಲಿ ಸತ್ಯ, ಪವಿತ್ರತೆ, ನಿಸ್ವಾರ್ಥತೆ ಇರುತ್ತದೆ ಅಲ್ಲಿ ಭಗವಂತನನ್ನು ನಾವು ಕಾಣಬಹುದು. ಅದಕ್ಕಾಗಿ ನಾವು ಹುಡುಕುವ ದೈವ ಆ ಗುಡಿಯೊಳಗೆ ಇಲ್ಲ, ನಿನ್ನಲ್ಲೇ ಇರುವನು, ನೀನೇ ಅರಿತಿಲ್ಲ. ಪ್ರೇಮ ಕರುಣೆಗಳು ಎರಡು ಆತನ ರೂಪ. ಆದ್ದರಿಂದ ನಮ್ಮ ಜೀವನದಲ್ಲಿ ನಮ್ಮ ಪರಿಶುದ್ಧತೆಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು. ನಮ್ಮ ಮನಸ್ಸನ್ನು ನಿಯಂತ್ರಿಸಲು ಕಷ್ಟ ಸಾಧ್ಯ. ಅಂತಹ ಮನಸ್ಸನ್ನು ನಿಯಂತ್ರಿಸುವ ನಮ್ಮ ಜೀವನ ದುರ್ಬಲತೆ ಆಗಬಾರದು. ನಮ್ಮ ಶಕ್ತಿಯೇ ಜೀವನ, ನಮ್ಮ ಸ್ವಭಾವವೇ ಪವಿತ್ರತೆ. ಆದ್ದರಿಂದ ಪಾಪ ಕರ್ಮಗಳನ್ನು ಮಾಡದೆ ನಾವು ಪುಣ್ಯಕರ್ಮಗಳನ್ನೇ ಮಾಡಬೇಕು. ಈಗಿರುವ ನಮ್ಮ ಸ್ಥಿತಿಗೆ ನಾವೇ ಜವಾಬ್ದಾರರು. ನಮ್ಮಲ್ಲಿ ಯಾವಾಗ ಸದ್ಭಕ್ತಿ, ಸದ್ಭಾವನೆ, ಸುವಿಚಾರಗಳು ಮನಸ್ಸಿನಲ್ಲಿ ಇದ್ದರೆ ಆಗ ಭಗವಂತ ನಮಗೆ ಕಾಣಸಿಗುತ್ತಾನೆ. ಅದಕ್ಕಾಗಿ ನಾವು ಮಾಡುವ ಕಾರ್ಯಗಳಿಂದಲೇ ಇದನ್ನು ಸಾಧಿಸಬಹುದು. ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳಬೇಕು. ಈಗಾಗಲೇ ನಾವು ಬಹಳಷ್ಟು ಅತ್ತಿದ್ದೇವೆ, ಕರೆದಿದ್ದೇವೆ, ಗೋಳಾಡಿದ್ದೇವೆ. ಅದನ್ನು ಅರಿತುಕೊಂಡು ನಮ್ಮಲ್ಲಿ ಇರುವ ಶಕ್ತಿಯನ್ನು ನಾವು ನಂಬಬೇಕು. ಆ ಶಕ್ತಿಯೇ ಶ್ರದ್ಧೆ. ಅದಕ್ಕಾಗಿ ಕಲ್ಲೊಳಗೆ ಹಣ್ಣುಂಟು, ಮರದೊಳಗೆ